ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಮೇಲೆ ಈ ಕ್ರೇಜಿ ಬ್ರಹ್ಮ ಯಾಕೆ ಮಾಡಬೇಕು ಅಂತ ಹೇಳಿ ನಮ್ಮ ಟೀಮ್ ನನಗೆ ಮಾತ್ರ ಅಲ್ಲ, ಕಳೆದ 3 ವರ್ಷಗಳಿಂದ ನಮ್ದು ಕೋರ್ ಟೀಮ್ ಇದೆ. ಏನಕ್ಕೆ ಅನಿಸ್ತು ಅಂತಂದ್ರೆ ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು ನಿಮ್ದು ಜೋಡಿ ದಾಟದ ಮೇಲೆ. ನಾವು ಯಾವುದೇ ಪಾರ್ಟಿಗೆ ಹೋಗ್ಲಿ, ಯಾವುದೇ ಪಿಕ್ನಿಕ್ಗೆ ಹೋಗ್ಲಿ, ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗ್ಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದ್ರು 10 ಸಾಂಗ್ ಅಲ್ಲಿ 3-4 ಹಾಡುಗಳು ರವಿ ಸರ್ದು ಮತ್ತೆ ಹಂಸಲೇಖ ಸರ್ದು ಇದ್ದೇ ಇರ್ತಾ ಇತ್ತು. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗನ್ಸಿದ್ದು ಇಟ್ ವಾಸ್ ಎವರ್ ಗ್ರೀನ್ ಸಾಂಗ್ಸ್. ಅದನ್ನ ನಾವು ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳಿ, ದೃಶ್ಯದಲ್ಲಾಗ್ಲಿ ಪದಗಳಲ್ಲಾಗ್ಲಿ ಬಹುಶಃ ಅದನ್ನ ರೀಕ್ರಿಯೇಟ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಆ ಕಾಲದಲ್ಲಿ ನಾವು ಏನು ನೋಡಿದ್ವಿ ಮತ್ತೆ ಈ ಕಾಲದವ್ರು ಏನು ನೋಡಿಲ್ಲ, ವಿ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್. ಮತ್ತೆ ಸುಮಾರು ಜನ ಹೇಳಿದ್ರು ಈ ಕ್ರೇಜಿ ಬ್ರಹ್ಮ ಆಗತ್ತಾ ಇಲ್ವಾ, ಯೋಚನೆ ಮಾಡಿ ಅಂತ ಹೇಳಿ. ನಮಗೂ ಅನ್ಸಿದ್ದು ಫಸ್ಟ್ ಮೀಟಿಂಗ್ ಅಲ್ಲಿ ರವಿ ಸರ್ ಹೇಳಿದ್ರು, ಈ ತರ ಸುಮಾರು ಜನ ಬಂದು ಹೋದ್ರು, ಅದಾಗಲ್ಲ ಹೋಗಲ್ಲ ಬಿಡಿ ಅಂತೇಳಿ. ಹಂಸಲೇಖ ಸರ್ ಬಹುಶಃ ಅದೇ ತರದ್ ಮಾತಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ಒಂದು 3 ಮೀಟಿಂಗ್ ರವಿ ಸರ್ ಜೊತೆ, ಒಂದು 3 ಮೀಟಿಂಗ್ ಹಂಸಲೇಖ ಸರ್ ಜೊತೆ ಆದ್ಮೇಲೆ ರವಿ ಸರ್ ಒಂದು ಮಾತು ಹೇಳಿದ್ರು, ಇಲ್ಲ ರಾಜುನ ಕರ್ಕೊಂಬನ್ನಿ ಮನೆಗೆ ಅಂತೇಳಿ. ಅವರು ಪ್ರೀತಿಯಿಂದ ಹಂಸಲೇಖ ಸರ್ ಗಂಗರಾಜರನ್ನ ರಾಜು ಅಂತ ಹೇಳಿದ ತಕ್ಷಣ ಹಂಸಲೇಖ ಸರ್ ಬಹಳ ಖುಷಿ ಆದ್ರು. ಇಲ್ಲ ಬರ್ತೀನಿ ನಮ್ಮ ಯಜಮಾನರು ಅಂತೇಳಿ. ನನಗಿವತ್ತು ಮೈ ರೋಮಾಂಚನ ಆಗುತ್ತೆ. ಆ ಒಂದು 45 ನಿಮಿಷಗಳ ಕಾಲ ರವಿ ಸರ್ ಮನೆಯಲ್ಲಿ ಹಂಸಲೇಖ ಸರ್ ಮತ್ತೆ ರವಿಚಂದ್ರನ್ ಅವರ ಸಂಭಾಷಣೆ ಇತ್ತಲ್ಲ, ಸಿನಿಮಾ ಬಿಟ್ರೆ ಬೇರೆ ಏನೂ ಇಲ್ಲ. ಆಗಿನ ಕಾಲದ ಸಿನಿಮಾ, ಆಗಿನ ಕಾಲದ ದೃಶ್ಯ ಸಂಯೋಜನೆ, ಇವರ ಸಾಹಿತ್ಯ ಇರ್ಬೋದು, ಪಿಕ್ಚರೈಸ್ ಮಾಡಿದಿರ್ಬೋದು, ಟಿಕೆಟ್ ಕಲೆಕ್ಷನ್ಸ್, ಪ್ರತಿಯೊಂದು ಎಷ್ಟು ಚೆನ್ನಾಗಿ. ಬಹುಶಃ ಅದನ್ನೇನಾದ್ರು ಡಾಕ್ಯುಮೆಂಟ್ರಿ ಮಾಡಿದ್ರೆ, 45 ನಿಮಿಷಗಳ ಕಾಲದ ಡಾಕ್ಯುಮೆಂಟ್ರಿ ಮಾಡಿದ್ರೆ, ನಾವು 90ರ ದಶಕದ ಕನ್ನಡ ಚಿತ್ರರಂಗ ಹೆಂಗಿತ್ತು, ಇವರ ಕೊಡುಗೆ ಏನಿತ್ತು ಅಂತ ಹೇಳಿ ನಾವು ಅದರಿಂದಲೇ ತಿಳ್ಕೊಬೋದಾಗಿತ್ತು. ಮತ್ತೆ ಕ್ರೇಜಿ ಬ್ರಹ್ಮ ಟೈಟಲ್ ಏನಕ್ಕೆ ಬಂದಿದ್ದು ಅಂತಂದ್ರೆ, ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ ಒಂದು ಪದ ಇದೆ. ಯಾವಾಗ ಭಗವಂತನ ತಲೆ ಕೆಡುತ್ತೆ, ಅವನು ಈ ಯೂನಿವರ್ಸ್ ಸೃಷ್ಟಿ ಮಾಡ್ದ ಅಂತ ಹೇಳಿ, ಆ ಸಂದರ್ಭದಲ್ಲಿ ಬಹುಶಃ ಇವರು ಸೃಷ್ಟಿ ಮಾಡ್ದ ಅಂತ ಹೇಳಿ. ಯಾಕೆಂದ್ರೆ ಇವ್ರಿಗಿರೋ ಕ್ರೇಜಿ ಐಡಿಯಾಗಳು ಬಹುಶಃ ನಾವು ಆಲೋಚನೆಗೆ ನಿಲ್ಸದ್ದು ಮತ್ತೆ ಅದನ್ನ ತೆರೆ ಮೇಲೆ ತರೋದು ಮತ್ತೆ ಅಕ್ಷರಗಳಲ್ಲಿ ಮೂಡ್ಸೋದಿದೆಯಲ್ಲ, ಅದು ಬಹಳ ಕಷ್ಟ. ಮತ್ತೆ ಎರಡನೇದಾಗಿ ನಾನು ಹೇಳಲೇಬೇಕಾಗಿರೋ ವಿಷಯ ಏನು ಅಂತಂದ್ರೆ, ಈಗ ಇದು ಸಕಾಲ ಅನ್ಸುತ್ತೆ ಇದನ್ನ ಪ್ರಸ್ತಾಪ ಮಾಡೋದಕ್ಕೆ. ಕಳೆದ 4-5 ದಿವಸಗಳಿಂದ ಒಂದು ಹಾಡಿನ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ನಮಗನ್ಸದು ಈ ತರ ಹಾಡುಗಳನ್ನ ಹಂಸಲೇಖ ಸರ್ ಸಾಕಷ್ಟು ಕೊಟ್ಟಿದ್ದಾರೆ, ಆಯ್ತಾ. ಇಂಥ ಹಾಡುಗಳ ಹಿಂದೆ ಮುಂದೆ ಒಂದು ಪದ ಅತ್ಲ ಕಡೆ ಹೋಗಿದ್ರು ಕೂಡ ಇವರು ಸರ್ಗಳನ್ನ ಜಾರ್ತಿದ್ದಾರೆ, ಅವರು ಎಲ್ಲ ತೊಟ್ಟಿರ್ತಿದ್ದಾರೆ. ಆದ್ರೆ ಅವರ ಪದಗಳು ಹೆಂಗಿರ್ತಾ ಇತ್ತು ಅಂತಂದ್ರೆ, ಎಲ್ಲೂ ಕೂಡ ನಿಮಗೆ ರಸಿಕತೆ ಮತ್ತೆ ಕಾಮದ ದಾಟಿ ಬರ್ತಾ ಇರಲಿಲ್ಲ. ಮತ್ತೆ ರವಿಚಂದ್ರನ್ ಸರ್ ಒಂದು ಫ್ರೇಮ್ ಅತ್ಲ ಕಡೆ ಇಟ್ಟಿದ್ರೆ ಅದು ಬೇರೆ ತರ ಆಗ್ಬಿಡ್ತಾ ಇತ್ತು, ಆಯ್ತಾ. ಸೊ ಅಲ್ಲ ಸರ್, ದಟ್ ಶುಡ್ ಬಿ ಡಾಕ್ಯುಮೆಂಟೆಡ್. ಯಾಕೆಂತಂದ್ರೆ ಆಗಿನ ಕಾಲದ ಟಾಪ್ ಮೋಸ್ಟ್ ಹೀರೋಯಿನ್ಗಳು ಇವತ್ತು ಹೆದರ್ತಾರೆ ಹೀರೋಗಳ ಜೊತೆ ಬರ್ಬೇಕು ಆಕ್ಟ್ ಮಾಡಕ್ಕೆ ಅಂತ. ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಹೇಳಿ ಆಗಿನ ಕಾಲದ ಹೀರೋಯಿನ್ಗಳು ಅವ್ರ ಅಮ್ಮಂದ್ರು ಎಸ್ಪೆಷಲಿ ನಮ್ಮ ಮಗಳನ್ನ ತಗೊಂಡಿ ಅಂತ ಹೇಳಿ ಇವ್ರ ಮನೆ ಬಾಗಿಲಿಗೆ ಬರ್ತಾ ಇದ್ರು. ಅಂದ್ರೆ ಅಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ಪೋಷಣೆ ಮಾಡ್ತಾ ಇದ್ರು. ಮತ್ತೆ ಅವ್ರ ಸಾಹಿತ್ಯ ಮತ್ತೆ ಸಂಗೀತ, ಅದಕ್ಕೆ ನಮ್ದು ಟ್ಯಾಗ್ ಲೈನ್ ಇರ್ತದೆ, ವೇರ್ ಮ್ಯಾಜಿಕ್ ಮ್ಯೂಸಿಕ್ ಮೀನ್ಸ್ ಮ್ಯಾಜಿಕ್ ಅಂತ ಹೇಳಿ. ನನಗೆ ಇನ್ನೊಂದು ಬಹಳ ಖುಷಿ ಅನ್ಸೋದು ಅಂತಂದ್ರೆ, ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಮಾಡ್ಬೇಕಿತ್ತು, ಫೆಬ್ರವರಿ 14. ಯಾಕಂದ್ರೆ ಪ್ರೀತಿಗೆ ಹೊಸ ಭಾಷ್ಯ ಬರೆದ ಜೋಡಿ ಮಾಡಿದ್ರು ಮೋಡಿ ಇವರು. ಸಾಕಷ್ಟು ಕಾರಣಗಳಿಂದ ಆಗಲಿಲ್ಲ. ನಮ್ಗೆ ಇನ್ನೊಂದು ಒಳ್ಳೆ ಡೇಟ್ ಸಿಕ್ತು, ಯಾವ್ದಂದ್ರೆ ಮೇ 30. ಮೇ 30 ಯಾವ್ದು ಅಂದ್ರೆ ರವಿ ಸರ್ದು ಅವತ್ತು ಹುಟ್ಟುಹಬ್ಬ. ಸೊ ಪ್ರೀತಿಗೆ ಹೊಸ ಬಣ್ಣ ಕಟ್ಕೊಟ್ಟ ರವಿ ಸರ್ದ ಜನ್ಮದಿನಕ್ಕೆ ನಾವು ಇಟ್ಸ್ ಎ ಟ್ರಿಬ್ಯೂಟ್ ಇಬ್ಬರಿಗೂ. ಅವ್ರು ಏನೇನು ಕೆಲಸವನ್ನ ಮಾಡಿದ್ರು ಅದನ್ನ ಮುಂದಿನ 50 ವರ್ಷಗಳ ಕಾಲ ನಾವು ಚಿರಸ್ಥಾಯಿಯಾಗಿ ಕನ್ನಡ ಜನತೆಗೆ, ಈಗ ನಮ್ಮ ಜನರೇಷನ್ ನಾವು ಸಿನಿಮಾಗಳು ನೋಡಿದೀವಿ, ಬಟ್ಟೆ ಹರ್ಕೊಂಡು ಟಿಕೆಟ್ ತಗೊಂಡು ನೋಡಿದೀವಿ. ಆಮೇಲೆ ಇನ್ನೊಂದು ಬಹುಶಃ ಹೇಳಲೇಬೇಕು, 90ರ ದಶಕದಲ್ಲಿ ಜನಸಂಖ್ಯೆ ಏನಾರ ಕರ್ನಾಟಕದಲ್ಲಿ ಜಾಸ್ತಿ ಆಗಿದ್ರೆ ಇವರಿಬ್ಬರಿಂದನೇ ಆಗಿರೋದು ಅಲ್ಲ. ಅದಕ್ಕೆ ಕಾರಣ ಇದೆ, ಯಾರು ಪ್ರೀತಿ ಪ್ರೇಮ ಮಾಡಬಾರ್ದು ಅನ್ಕೊಂಡಿದ್ರು ಒಂದ್ ಸಿನಿಮಾಗೆ ಹೋಗಿ ಬಂದ್ರೆ ನೋಡಿ ಶುರು ಮಾಡೋದು, ಆಯ್ತಾ. ಇದು ಒಂದು. ಎರಡನೇದು, ಮದುವೆಗೆ ಒಂದ್ ಮಗು ಸಾಕು ಅಂದ್ಕೊಂಡು ಸುಮ್ಮನಿದ್ದವರು
ಸಿನಿಮಾ ನೋಡ್ಕೊಂಬಂದ ತಕ್ಷಣ ಇವರಿಬ್ರು ಬಿಡ್ತಾ ಇರಲಿಲ್ಲ ಅವ್ರನ್ನ. ಇದು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಮದುವೆ ಆಯ್ತು, ಮಕ್ಕಳಾಯ್ತು, ವೈರಾಗ್ಯ ಆಯ್ತು, ಡೈವರ್ಸ್ ಹೋಗ್ತೀವಿ ಅಂತಂದ್ರೆ ಅಲ್ಲೂ ಬಿಡಲ್ಲ. ಮನೆ ದೇವರು ತಪ್ಪಾಯ್ತು, ಒಪ್ಕೊಳ್ತೀನಿ, ಮುಗ್ಸೋಣ. ಸೊ ಹಾಗಾಗಿ ತಮಾಷೆಗೆ ಹೇಳಿದೆ, ಬಟ್ ಆದ್ರೆ ಒಂದು ಪ್ರೀತಿನ, ಪ್ರೇಮವನ್ನ, ಒಂದು ಸಂಸಾರವನ್ನ ಒಂದು ಪೂರ್ಣವಾಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಮನೋರಂಜನೆ ರೂಪದಲ್ಲಿ ಕೊಡೋದು ಅಷ್ಟು ಸುಲಭ ಅಲ್ಲ. ಸೊ ನಮಗೆ ಬಹಳ ಖುಷಿ ಇದೆ. ಮೇ 30ನೇ ತಾರೀಕು ಇಡೀ ಭಾರತ ತಿರುಗಿ ನೋಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹುಶಃ ಕನ್ನಡ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದೇ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ವಿ. ದೇಶದ ನಾನಾ ಭಾಗಗಳಿಂದ ಸಾಕಷ್ಟು ಕಲಾವಿದರು ಬರ್ತಾ ಇದ್ದಾರೆ. 15 ಹಾಡುಗಳಿರ್ತವೆ, 5 ಸಾಂಗ್ಸ್ ಇರ್ತವೆ. ಚೆಟ್ಟು ಕೂಡ ಅಷ್ಟೇ, ರವಿ ಸರ್ ಅಷ್ಟು ಮ್ಯಾಚ್ ಮಾಡಕ್ಕಾಗ್ದಿರೋ ಹೌದು 100 ಜನಕ್ಕಿಂತ ಜಾಸ್ತಿ ಇರ್ತದೆ ಸರ್. ಹರಿಹರನ್ ಸಾರಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರೆ. ಡೋಂಟ್ ವಾಂಟ್ ಟು ರಿವೀಲ್. ಆಮೇಲೆ ಸ್ಟೇಜು ಅಷ್ಟೇ, ಅಲ್ಲಿ ಜೀಪ್ ಬರುತ್ತೆ, ಕುದುರೆ ಬರುತ್ತೆ, ಬೈಕ್ ಬರುತ್ತೆ, ಹೀರೋಯಿನ್ಗಳು ಬರ್ತಾರೆ, ಆಯ್ತಾ. ಸೊ ಹಾಗಾಗಿ ಮೇ 30 ಐ ಥಿಂಕ್ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇವ್ರು ನಿಂತ್ಕೊಂಡು ನಾವೊಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ ಬ್ಲೆಸ್ಸಿಂಗ್ಸ್ ಬೇಕು. ಇಷ್ಟು ವರ್ಷ ನಾನು ಪೆನಿಸ್ಕೊಂಡಿದ್ದೆ, ಈಗ ಮೈಕ್ ಇಟ್ಕೊಳ್ತಾ ಇದ್ದೀನಿ. ನಿಮ್ ಜೊತೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.